ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಮ್ಯಾ ಸುಧಾ ಇನ್ಸ್ಪೈರಿಂಗ್ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ತುಂಬ ಚೆನ್ನಾಗಿದ್ದೀನಿ. ನಿಮಗೆ ನನ್ನ ವೀಡಿಯೋಸ್ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ನೈಟ್ ಪೂರಿ ಜಗನ್ನಾಥನ ದರ್ಶನ ಮಾಡಿದ್ವಿ. ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಪ್ರಸಾದದ ಬಗ್ಗೆ ವಿಶೇಷತೆಯನ್ನು ತಿಳಿಸಲಿಲ್ಲ. ಜಗನ್ನಾಥ ದೇವಸ್ಥಾನದ ಒಳಗಡೆ ನಿಮಗೆ ಪ್ರಸಾದ ಸಿಗುತ್ತೆ. 100 ರೂಪಾಯಿ, 200 ರೂಪಾಯಿ ಹಾಗೆ ಮಾರ್ತಿರ್ತಾರೆ. ಬಟ್ ನಾವು ನೈಟ್ ಆಗಿದ್ದರಿಂದ ನಾವು ಪ್ರಸಾದನ ತೊಗೊಳಕ್ಕಾಗಲಿಲ್ಲ ಇತ್ತು. ಬಟ್ ಆ ಟೈಮಲ್ಲಿ ತಿನ್ನೋದು ಆಗಲ್ಲ ಅಂದ್ಬಿಟ್ಟು ನಾವು ತಿನ್ನಲಿಲ್ಲ. ಬಟ್ ಈ ಪೂರಿಗೆ ಬಂದ ಪ್ರಸಾದ ತಿನ್ನಲೇಬೇಕು ಅಂತಾರೆ. ಬಟ್ ಆ ಟೈಮಲ್ಲಿ ತೊಗೊಂಡು ನಮ್ಗೆ ತಿನ್ನೋಕ್ಕಾಗಿಲ್ಲ ಅಂತಂದರೆ ಸುಮ್ಮನೆ ವೇಸ್ಟ್ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಪ್ರಸಾದನ ತೊಗೊಂಡಿಲ್ಲ. ಅಲ್ಲೇ ಸುಮಾರು ಜನ ಪ್ರಸಾದ ತೊಗೊಂಡು ಎಲ್ಲರೂ ಕಂಪ್ಲೀಟಾಗಿ ತಿಂದೇ ತುಂಬ ವೇಸ್ಟ್ ಮಾಡ್ತಿದ್ರು. ಸೊ ನಾವು ಆ ಥರ ಮಾಡೋದು ಬೇಡ ಅಂಥೇಳಿ ನಾವು ತೊಗೊಳ್ಳಿಲ್ಲ. ಬೆಳಗ್ಗೆ ಟೈಮ್ ಆಗಿದ್ದರೆ ಖಂಡಿತ ತೊಗೋತಿದ್ವಿ. ಸೊ ನೈಟ್ ಆಗಿದ್ದೀನಿ ತೊಗೊಂಡಿಲ್ಲ. ಸೊ ಬೆಳಗ್ಗೆ ನಾವು ಬೇಗನೆ ಎದ್ದು ರೆಡಿಯಾಗಿ ಹೊರಡ್ತಾಯಿದ್ವಿ. ಸೊ ಎಲ್ಲ ಪ್ಯಾಕ್ ಮಾಡಿ ಲಗೇಜ್ ಎಲ್ಲ ಹಾಕಿ ಒಂದು 8:30 ಅಷ್ಟೊತ್ತಿಗೆ ನಾವು ರೂಮ್ನ ವೆಕೇಟ್ ಮಾಡಿದ್ವಿ. ಸೊ ಅಲ್ಲೇ ನಾವು ಪಕ್ಕದಲ್ಲೇ ಟಿಫನ್ ಮಾಡಿಕೊಂಡು ಪೂರಿಯಿಂದ ಹೊರಟ್ವಿ. ನಾವು ಪೂರಿಯಿಂದ ಹೊರಟ ಮೇಲೆ ಅಲ್ಲಿಂದ ಮೊದಲು ಹೋಗಿದ್ದು ಅಲಾರನಾಥ ಟೆಂಪಲ್ಗೆ. ಅಲಾರನಾಥ ಮಂದಿರ ಪೂರಿಯ ಬಳಿಯ ಒಡಿಶಾ ಬ್ರಹ್ಮಗಿರಿಯಲ್ಲಿರುವ ವಿಷ್ಣುವಿಗೆ ಅರ್ಪಿತವಾದ ಹಿಂದೂ ದೇವಾಲಯವಾಗಿದೆ. ಆಷಾಢ ಮಾಸದ ಕೃಷ್ಣ ಪಕ್ಷದ ಸಮಯದಲ್ಲಿ ಸ್ನಾನಯಾತ್ರೆಯ ನಂತರ ದೇವಾಲಯವು ಹೆಚ್ಚಿನ ಜನಸಮೂಹವನ್ನು ಆಕರ್ಷಿಸುತ್ತದೆ. ಏಕೆಂದರೆ ಭಕ್ತರಿಗೆ ಪೂರಿ ದೇವಾಲಯದಲ್ಲಿ ಜಗನ್ನಾಥನನ್ನು ವೀಕ್ಷಿಸಲು ಅವಕಾಶವಿರುವುದಿಲ್ಲ. ಈ ಅವಧಿಯಲ್ಲಿ ಪೂರಿಯಿಂದ ಸುಮಾರು 23 ಕಿಲೋಮೀಟರ್ ದೂರದಲ್ಲಿರುವ ಬ್ರಹ್ಮಗಿರಿಯಲ್ಲಿರುವ ಅಲಾರನಾಥ ಮಂದಿರದಲ್ಲಿ ಜಗನ್ನಾಥನು ಅಲಾರನಾಥ ದೇವನಾಗಿ ಪ್ರಕಟಗೊಳ್ಳುತ್ತಾನೆ ಎಂದು ಭಕ್ತರು ನಂಬುತ್ತಾರೆ. ಪೂರಿ ದೇವಾಲಯದಲ್ಲಿ ದರ್ಶನವನ್ನು ಪಡೆಯುವ ಬದಲು ಯಾತ್ರಿಕರು ಈ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ. ರಥಯಾತ್ರೆಯ ಸಮಯದಲ್ಲಿ ಈ ದೇವಾಲಯಕ್ಕೆ ಜನರು ಬರುತ್ತಾರೆ. ಬೇರೆ ಸಮಯದಲ್ಲೂ ಕೂಡ ಪೂರಿಗೆ ಬಂದವರು ಈ ದೇವಸ್ಥಾನವನ್ನು ವೀಕ್ಷಿಸಿಕೊಂಡೇ ಹೋಗ್ತಾರಂತೆ. ಸೊ ನೀವು ನೋಡ್ಬೋದು, ಯಾವುದೇ ದೇವಸ್ಥಾನಕ್ಕೂ ಈ ಥರ ಚಕ್ರಗಳು ಇದ್ದೇ ಇರುತ್ತೆ. ಇಲ್ಲಿ ಈ ದೇವಸ್ಥಾನದಲ್ಲೂ ವಿಶೇಷ ತುಂಬ ಇತ್ತು. ಇಲ್ಲಿ ಸಿಹಿ ಪೊಂಗಲ್ ನೈವೇದ್ಯ ದೇವರಿಗೆ ಅಂತೆ. ಜಗನ್ನಾಥ ಇಲ್ಲಿಗೆ ಬಂದಾಗ ಇಲ್ಲಿ ಸಿಹಿ ಪೊಂಗಲ್ನೇ ನೈವೇದ್ಯವಾಗಿ ಸ್ವೀಕರಿಸಿದಂತೆ. ಸೊ ಹಾಗಾಗಿ ದೇವಸ್ಥಾನದಲ್ಲಿ ಕೂಡ ಸಿಹಿ ಪೊಂಗಲ್ ನೈವೇದ್ಯವನ್ನೇ ಮಾಡ್ತಾರಂತೆ. ಸೊ ಅಲ್ಲಿ ಪ್ರಸಾದವಾಗಿ ಕೂಡ ಸಿಹಿ ಪೊಂಗಲನ್ನೇ ಅವರು ನೀಡ್ತಾಯಿದ್ರು. ಸೊ ಭಾಳ ಚೆನ್ನಾಗಿತ್ತು ದೇವಸ್ಥಾನ ಮಾತ್ರ. ಒಳಗಡೆ ಕ್ಯಾಮ್ರಾ ಅಲೋ ಇರಲಿಲ್ಲ. ಸೊ ಹಾಗಾಗಿ ನಾವು ದರ್ಶನ ಮಾಡಿಕೊಂಡು ಅಲ್ಲಿಂದ ಗೋಲ್ಡನ್ ಬೀಚ್ ಕಡೆ ಹೊರಟ್ವಿ. ಸಮಯ ತುಂಬ ಕಡಿಮೆ ಇದ್ದಿದ್ದರಿಂದ ಒಂದು ಸ್ವಲ್ಪ ಹೊತ್ತು ಬೀಚ್ನಲ್ಲಿ ಹಾಗೆ ಓಡಾಡಿಕೊಂಡು ಒಂಟೆ ಮೇಲೆ ಒಂದು ರೌಂಡ್ ಹೊಡೆದು ನಾವು ಮುಂದೆ ಬೇರೆ ಪ್ಲೇಸಸ್ನ ನೋಡೋ ಒಂದು ಇದರಿಂದ ಬೇಗ ಹೊರಟ್ಬಿಟ್ವಿ. ಬೀಚ್ ಕೂಡ ಭಾಳ ಚೆನ್ನಾಗಿತ್ತು. ಅಕ್ಕಪಕ್ಕನೇ ಬೀಚ್ಗಳೆಲ್ಲ ಸುಮಾರು ಇರಿದೆ. ಸೊ ಹಾಗೆ ನಾವು ಅದೇ ರೋಡಲ್ಲಿ ಹೋಗೋದ್ರಿಂದ ಮುಂದೆ ನಾವು ಹೋಗಬೇಕಾದ ಸ್ಥಳಕ್ಕೆ ಹೊರಟ್ವಿ. ನಾವು ಈಗ ಹೊರಟಿದ್ದು ಕೊನಾರ್ಕ್ ಸೂರ್ಯ ದೇವಾಲಯದ ಕಡೆ. ಸೊ ಪಾರ್ಕಿಂಗಿಂದ ಸುಮಾರು 1 ಕಿಲೋಮೀಟರ್ ದೂರ, 1 ಕಿಲೋಮೀಟರ್ ಹತ್ತಿರ ಆಗುತ್ತೆ ನೀವು ಒಳಗಡೆ ಎಂಟ್ರೆನ್ಸ್ಗೆ ಹೋಗೋಕ್ಕೆ. ಸೊ ಇಲ್ಲೆಲ್ಲ ಪೂರ್ತಿ ಅಂಗಡಿ ಮುಂಗಟ್ಟುಗಳು ತುಂಬ ಇವೆ. ನೀವೇ ನೋಡ್ತಾ ಇದ್ದೀರಾ, ತುಂಬ ಅಂಗಡಿಗಳಿತ್ತು. ನಾವು ಹೋದಾಗಲೂ ಸುಮಾರು ರಶ್ ಇತ್ತು, ಅಷ್ಟೊಂದು ಇರಲಿಲ್ಲ. ದೇವಸ್ಥಾನ ಹೋಗಿ ವಾಪಸ್ ಬರುವಷ್ಟೊತ್ತಿಗೆ ಜನ ತುಂಬ ಜಾಸ್ತಿ ಆದರು. ಹೋಗುವಾಗ ಅಷ್ಟಿರಲಿಲ್ಲ. ನಾವು ಹೋದಾಗ ಸುಮಾರು ಒಂದು 11 ಗಂಟೆ 11:30 ಆಗಿತ್ತು ದೇವಸ್ಥಾನದ ಕಡೆ ಹೋದಾಗ. ಹಾಗೆ ನಾನು ಅಂಗಡಿಗಳನ್ನ ನೋಡ್ಕೊಂಡು ಹೋಗ್ತಿದ್ದೆ. ಹೋಗೋವಾಗ ತೊಗೊಂಡ್ರೆ ಮತ್ತೆ ಇಟ್ಕೊಳ್ಳೋಕೆ ಹಿಂಸೆ ಆಗುತ್ತೆ ಅಂತೇಳಿ ಏನೂ ತೊಗೊಳ್ಳಿಲ್ಲ. ಅಂಗಡಿಗಳನ್ನೆಲ್ಲ ನೋಡ್ಕೊಂಡು ಹೋದ್ವಿ. ಬರ್ತಾ ತೊಗೊಳ್ಳೋಣ ಅಂತೇಳ್ಬಿಟ್ಟು ನೋಡ್ಕೊಂಡು ಹಾಗೆ ಹೊರಟ್ವಿ ನಾವು. ಇಲ್ಲಿ ನಿಮಗೆ ಎಲ್ಲ ಪೂರಿ ದೇವಸ್ಥಾನದ ಒಂದು ಮಾಡೆಲ್ಲು ಅಂದರೆ ಎಲ್ಲ ಚೆನ್ನಾಗಿತ್ತು. ಮಾತ್ರ ಎಲ್ಲ ಒಂದು ವಿಗ್ರಹಗಳನ್ನು ನಿಮಗೆ ಇಲ್ಲಿ ಕಾಣ್ಬೋದು. ಕೊನಾರ್ಕ್ನ ಚಕ್ರದ್ದು ಹಾಗೆ ಪೂರಿಯ ಒಂದು ದೇವಸ್ಥಾನದ ಮಾಡೆಲ್ ಕೂಡ ಕಲ್ಲಿನಿಂದ ಮಾಡಿರೋದು ಎಲ್ಲ ಇಲ್ಲಿ ತುಂಬ ಚೆನ್ನಾಗಿ ಸಿಕ್ತಿತ್ತು.
ಇನ್ನು ಕೊನಾರ್ಕ್ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂದರೆ, ಕೊನಾರ್ಕ್ ಸೂರ್ಯ ದೇವಾಲಯವು 13ನೇ ಶತಮಾನದ ಕೊನಾರ್ಕ್ದಲ್ಲಿರುವ ಹಿಂದೂ ಸೂರ್ಯ ದೇವಾಲಯವಾಗಿದ್ದು, ಭಾರತದ ಒಡಿಸ್ಸಾದ ಪೂರಿ ಜಿಲ್ಲೆಯ ಕರಾವಳಿಯಲ್ಲಿರುವ ಪೂರಿ ನಗರದಿಂದ ಈಶಾನ್ಯಕ್ಕೆ ಸುಮಾರು 35 ಕಿಲೋಮೀಟರ್ ದೂರದಲ್ಲಿದೆ. ಹಿಂದೂ ಸೂರ್ಯ ದೇವರು ಸೂರ್ಯನಿಗೆ ಸಮರ್ಪಿತವಾದ ಇದು ಕಳಿಂಗ ವಾಸ್ತುಶಿಲ್ಪ ಮತ್ತು ಕಲಾತ್ಮಕ ಶ್ರೇಷ್ಠತೆಯ ಪರಾಕಾಷ್ಠೆಯನ್ನು ಪ್ರತಿಬಿಂಬಿಸುತ್ತದೆ. ದೇವಾಲಯ ಸಂಕೀರ್ಣದಲ್ಲಿ ಉಳಿದಿರುವುದು 100 ಅಡಿ ಎತ್ತರದ ರಥದ ನೋಟವನ್ನು ಹೊಂದಿದೆ. ಅಗಾಧ ಚಕ್ರಗಳು ಮತ್ತು ಕುದುರೆಗಳನ್ನು ಹೊಂದಿದೆ. ಎಲ್ಲವನ್ನೂ ಕಲ್ಲಿನಿಂದ ಕೆತ್ತಲಾಗಿದೆ. ಒಂದು ಕಾಲದಲ್ಲಿ 200 ಅಡಿ ಎತ್ತರದಲ್ಲಿ ದೇವಾಲಯದ ಬಹುಪಾಲು ಈಗ ಶಿಥಿಲಗೊಂಡಿದೆ. ಸೊ ನಾವು ಹಾಗೆ ದೇವಸ್ಥಾನ ಕಡೆ ಹೊರಟ್ವಿ. ನೀವೇ ನೋಡ್ಬೋದು ಎಷ್ಟು ದೂರ ಇದೆ ಅಂತೇಳಿ. ಎಂಟ್ರೆನ್ಸ್ ಇರೋದೇ ಒಂದು ಕಡೆ ದೇವಸ್ಥಾನಕ್ಕೆ, ಫುಲ್ಲು ಹೋಗಬೇಕು ನಡ್ಕೊಂಡು. ಯಾರೇ ಬಂದರೂ ಅಷ್ಟೇ ಇಷ್ಟು ನಡಿಲೇಬೇಕು. ವೆಹಿಕಲ್ ಅಲ್ಲಿ ತನಕ, ನಿಮಗೆ ದೇವಸ್ಥಾನ ತನಕ ವೆಹಿಕಲ್ ಬರಲ್ಲ. ಸೊ ಈಗ ನೋಡಿ ಬಂದ್ವಿ, ಇದೇ ಎಂಟ್ರೆನ್ಸು. ಸೊ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಟಿಕೆಟ್ ಕೌಂಟರ್ ಇದೆ. ಸೊ ಒಬ್ಬರಿಗೆ 50 ರೂಪಾಯಿ ಟಿಕೆಟ್ ತಗೊಳ್ಬೇಕು. ಸೊ ಟಿಕೆಟ್ ತೊಗೊಂಡ್ರೆ ಒಳಗಡೆ ಎಂಟ್ರಿ ಸಿಗೋದು ನಿಮಗೆ. ಸೊ ಹಾಗೆ ಹೋಗಿ ಟಿಕೆಟ್ ತೊಗೊಂಡು ಕ್ಯೂನಲ್ಲಿ ನಿಂತು ಟಿಕೆಟ್ ತೊಗೊಂಡ್ವಿ. ನೋಡ್ಬೋದು ಜನ ಎಷ್ಟಿದ್ದಾರೆ ಅಂತೇಳಿ. ನಾವು ಟಿಕೆಟ್ ತೊಗೊಂಡು ಹೊರಟ್ವಿ. ನೋಡ್ಬೋದು ಇದೇ ಕೊನಾರ್ಕ್ ಸೂರ್ಯ ದೇವಾಲಯ. ಇಲ್ಲಿ ಟಿಕೆಟ್ನ ಚೆಕ್ ಮಾಡಿ ಒಳಗಡೆ ಬಿಡ್ತಾರೆ. ಕೊನಾರ್ಕ್ ದೇವಾಲಯದ ನಾಶಕ್ಕೆ ಕಾರಣ ಸ್ಪಷ್ಟವಾಗಿಲ್ಲ ಮತ್ತು ಇನ್ನೂ ವಿವಾದದ ಮೂಲವಾಗಿಯೇ ಉಳಿದಿದೆಯಂತೆ. 15ನೇ ಮತ್ತು 17ನೇ ಶತಮಾನಗಳ ನಡುವೆ ಮುಸ್ಲಿಂ ಸೈನ್ಯಗಳಿಂದ ಹಲವಾರು ಬಾರಿ ಲೂಟಿ ಮಾಡಲ್ಪಟ್ಟ ಸಂದರ್ಭದಲ್ಲಿ ದೇವಾಲಯದ ನೈಸರ್ಗಿಕ ಹಾನಿಯಿಂದ ಹಿಂದೂ ಉದ್ದೇಶಪೂರ್ವಕ ನಾಶವಾಗುವ ಸಿದ್ಧಾಂತದಲ್ಲಿ ವ್ಯಾಪಿಸಿದೆ. ಭಾರತೀಯ ಸಂಸ್ಕೃತಿಯ ಪರಂಪರೆಗೆ ಅದರ ಮಹತ್ವವನ್ನು ಸೂಚಿಸಲು ಕೊನಾರ್ಕ್ ಸೂರ್ಯ ದೇವಾಲಯವನ್ನು 10 ರೂಪಾಯಿಗಳ ಭಾರತೀಯ ಕರೆನ್ಸಿ ನೋಟಿನ ಹಿಂಭಾಗದಲ್ಲಿ ಚಿತ್ರಿಸಲಾಗಿದೆ. ನೋಡಿ, ಇದೆ ನೋಡಿ ಕೊನಾರ್ಕ್ ಸೂರ್ಯ ದೇವಾಲಯ. ಇಲ್ಲಿ ಪಕ್ಕದಲ್ಲಿ ಸುಮಾರು 16 ಚಕ್ರಗಳು ಸುತ್ತ, ಕೊನಾರ್ಕ್ ದೇವಾಲಯ ಸುತ್ತ 16 ಚಕ್ರಗಳನ್ನ ಅವರು ಕೆತ್ತಿದ್ದಾರೆ. ಇದು ನಿಮಗೆ 10 ರೂಪಾಯಿ ನೋಟಲ್ಲಿ ಸಿಗುವಂಥದ್ದು ವಿಶೇಷತೆ. ಎಲ್ಲ ತುಂಬ ನೋಡಿ, ನೋಡ್ತಾ ಇದ್ದೀರಾ, 10 ರೂಪಾಯಿ ನೋಟಲ್ಲಿರೋ ಸೇಮ್ ಇದೇನೆ. ಇಲ್ಲಿ ಸುತ್ತ ಸುಮಾರು 16 ಚಕ್ರಗಳು ಇದೇ ರೀತಿ ನಿಮಗೆ ಕಂಡು ಬರುತ್ತದೆ. ಒಂದು ಫುಲ್ ಸುತ್ತ ಬಂದರೆ ನಿಮಗೆ 16 ಒಂದೇ ರೀತಿಯ ಚಕ್ರಗಳು ಕಾಣಿಸುತ್ತೆ. ತುಂಬ ಚೆನ್ನಾಗಿತ್ತು ದೇವಸ್ಥಾನ ಇದು. ದೇವಸ್ಥಾನದ ದೇವರು ಇಲ್ಲ, ಒಳಗಡೆ ಯಾರನ್ನೂ ಅಲೋ ಮಾಡೋದಿಲ್ಲ. ಕಾರಣ ಒಳಗಡೆ ದೇವರಿಲ್ಲ, ಎಲ್ಲ ಹಾಳು ಮಾಡಿರೋದ್ರಿಂದ. ಹೊರಗಡೆಯಿಂದ ಮಾತ್ರ ನೀವು ನೋಡಿಕೊಂಡು ಬರ್ಬೋದು. ಹೊರಗಡೆ ಬರ್ತಾ ಅಲ್ಲಿ ಒಂದು ನವಗ್ರಹಗಳ ದೇವಸ್ಥಾನ ಕೂಡ ಇದೆ, ಬೇಕಿದ್ರೆ ಅದನ್ನು ನೋಡಿಕೊಂಡು ನೀವು ಬರ್ಬೋದು. ನಾವು ಟೈಮ್ ಆಗಿತ್ತು ಅಲ್ಲೇ 1 ಗಂಟೆ ಹತ್ತತ್ರ, 1-1:30 ಅಲ್ಲೇ ಊಟನ ಮಾಡ್ಕೊಂಬಿಟ್ವಿ. ನೆಕ್ಸ್ಟ್ ನಾವು ಭುವನೇಶ್ವರ್ಗೆ ಹೋಗಬೇಕಿತ್ತು, ಭುವನೇಶ್ವರ್ಗೆ. ಸೊ ಹಾಗಾಗಿ ಊಟ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಸೊ ನಾವು ಅಲ್ಲಿಂದ ಹೊರಟು ಹೆಚ್ಚು ಕಡಿಮೆ ಒಂದು 5 ಗಂಟೆ ಅಷ್ಟೊತ್ತಿಗೆ ನಾವು ಭುವನೇಶ್ವರ್ ರೀಚ್ ಆದ್ವಿ. ಭುವನೇಶ್ವರಲ್ಲಿ ನಾವು ಫಸ್ಟ್ ಬಂದಿದ್ದು ಉದಯಗಿರಿ ಮತ್ತು ಖಂಡಗಿರಿ ಕೇವ್ಸ್ಗೆ. ಇಲ್ಲೂ ಸುಮಾರು ಕ್ಯೂ ಇತ್ತು, ನೋಡ್ಬೋದು ನೀವು. ಇದು 2 ಗುಹೆಗಳಿವೆ, ಆಪೋಸಿಟ್ಟಲ್ಲಿ ಉದಯಗಿರಿ ಮತ್ತು ಖಂಡಗಿರಿ ಅಂತೇಳಿ. ಸೊ ನಾವು ಕೂಡ ಫಸ್ಟ್ ಟಿಕೆಟ್ ತೊಗೊಂಡು ಗುಹೆಗಳ ಕಡೆಗೆ ಹೊರಟ್ವಿ. ಉದಯಗಿರಿ ಮತ್ತು ಖಂಡಗಿರಿ ಗುಹೆಗಳು ಹಿಂದೆ ಕಟಕ ಗುಫಾ ಅಥವಾ ಕಟಕ ಗುಹೆಗಳು ಎಂದು ಕರೆಯಲ್ಪಡುತ್ತಿದ್ದವು. ಇವು ಭಾಗಶಃ ನೈಸರ್ಗಿಕ ಮತ್ತು ಭಾಗಶಃ ಕೃತಕ ಗುಹೆಗಳಾಗಿದ್ದು, ಭಾರತದ ಒಡಿಶಾದ ಭುವನೇಶ್ವರ್ ನಗರದಿಂದ ದಕ್ಷಿಣಕ್ಕೆ 3 ಕಿಲೋಮೀಟರ್ ದೂರದಲ್ಲಿ ಪುರಾತತ್ವ, ಐತಿಹಾಸಿಕ ಮತ್ತು ಧಾರ್ಮಿಕ ಪ್ರಾಮುಖ್ಯತೆಯನ್ನು ಹೊಂದಿದೆ. ಸೊ ಇದು ತುಂಬ ಒಳಗಡೆ ಮೇಲೆ ಹತ್ತಿದರೆ ನಿಮಗೆ ಮುಂದೆ ಇರುವಂಥ ಮತ್ತೊಂದು ಒಂದು ಕೇವ್ ಏನಿದೆ, ಗುಹೆ ಕಾಣೋದು ತುಂಬ ಚೆನ್ನಾಗಿತ್ತು ಮಾತ್ರ ಹತ್ತುವಾಗ.
ನೀವೇ ನೋಡ್ತಾ ಇದ್ದೀವಿ ನೋಡಿ ಆಪೋಸಿಟ್ ಹೇಗೆ ಕಾಣುತ್ತೆ. ಸೊ ಮೇಲಕ್ಕೆ ಹೋದರೆ ನಿಮಗೆ ಅದು ಆಪೋಸಿಟಲ್ಲಿ ನಿಮಗೆ ಕಾಣುತ್ತೆ. ಈ ಗುಹೆಗಳು 2 ಪಕ್ಕದ ಬೆಟ್ಟಗಳು ಮೇಲೆ ನೆಲೆಗೊಂಡಿದೆ. ಉದಯಗಿರಿ ಮತ್ತು ಖಂಡಗಿರಿಯನ್ನು ಹತಿ ಗುಫಾ ಶಾಸನದಲ್ಲಿ ಕುಮಾರಿ ಪರ್ವತ ಎಂದು ಉಲ್ಲೇಖಿಸಲಾಗಿದೆ. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂಥೇಳಿ. ಈ ಗುಹೆಗಳು ಕ್ರಿಸ್ತಪೂರ್ವ 1ನೇ ಶತಮಾನದಲ್ಲಿ ನಿರ್ಮಿಸಲಾದ ಹಲವಾರು ಸೂಕ್ಷ್ಮವಾಗಿ ಮತ್ತು ಅಲಂಕೃತವಾಗಿ ಕೆತ್ತಿದ ಗುಹೆಗಳನ್ನು ಹೊಂದಿದೆ. ನೀವು ಈ ಬಿಸಿಲಿನಲ್ಲಿ ನಾವು ಹೋಗಿದ್ದು ಸುಮಾರು 5 ಗಂಟೆ ಆಗಿದ್ದರಿಂದ ಬಿಸಿಲು ಕಡಿಮೆ ಇತ್ತು. ಸೊ ಹಾಗಾಗಿ ಆರಾಮಾಗಿ ಹತ್ತಿದ್ವಿ. ಸೊ ನಾವು ಮೊದಲನೇ ಒಂದು ಗುಹೆ ಮೇಲೆ ಹತ್ತಿದಾಗ ನೋಡಿ ಆಪೋಸಿಟ್ ಹೆಂಗೆ ಕಾಣಿಸ್ತಾ ಇದೆ. ಸೊ ನಾವು ಹತ್ತಿ ಹಾಗೆ ನೋಡಿಕೊಂಡು ಕೆಳಗೆ ಬಂದ್ವಿ. ಎಲ್ಲ ಕಡೆನೂ ಹಿಂಗೆ ಸಣ್ಣ ಪುಟ್ಟ ಗುಹೆಗಳಾಗಿ ನಿರ್ಮಿಸಿದ್ದಾರೆ. ಇದು ಕೆಲವೊಂದು ಕೃತಕ ಇರ್ಬೋದು, ಕೆಲವೊಂದು ಅವರೇ ಕೃತಕವಾಗಿ ಮಾಡಿರ್ತಾರೆ, ಕೆಲವೊಂದು ಅದಾಗದೇ ಆಗಿರುತ್ತೆ. ಸೊ ನಾವು ಅಲ್ಲಿ ಫಸ್ಟ್ ಮುಗಿಸ್ಕೊಂಡು ಮತ್ತೊಂದು ಗುಹೆ ಕಡೆ ಹೊರಟ್ವಿ. ಇಲ್ಲಿ ಏನಂದರೆ ಗುಹೆ ಮೇಲ್ಗಡೆ ಜೈನರ ದೇವಸ್ಥಾನಗಳನ್ನ ನಿರ್ಮಿಸಿದ್ದಾರೆ. ಅಲ್ಲಿ ಯಾವುದೇ ದೇವಸ್ಥಾನ ನಿಮಗೆ ಕಂಡು ಬರಲ್ಲ, ಈ ಗುಹೆಯಲ್ಲಿ ದೇವಸ್ಥಾನ ಕಂಡು ಬರುತ್ತೆ. ಇದೇ ಸ್ವಲ್ಪ ಜಾಸ್ತಿ ಮೇಲೆ ಹೋಗಬೇಕಾಗಿರೋದು. ಆ ಗುಹೆ ಅಷ್ಟು ಹತ್ತೋಂಗಿಲ್ಲ, ಇದು ಮೆಟ್ಟಿಲುಗಳು ಸುಮಾರಿವೆ. ಸೊ ನಾವು ನೋಡೋಣ ಹೇಗಿದೆ ದೇವಸ್ಥಾನ ಅಂತೇಳಿ ಹತ್ತಿದ್ವಿ. ಸೊ ಹಾಗಾಗಿ ಇದು ಸ್ವಲ್ಪ ಮೆಟ್ಟಿಲುಗಳನ್ನ ಹತ್ತಬೇಕು. ಸ್ವಲ್ಪ ಈ ಗುಹೆ ಹತ್ತುವಾಗ ಸ್ವಲ್ಪ ಸುಸ್ತು ಅನಿಸುತ್ತೆ. ಸೊ ನೋಡಿ ಇಲ್ಲಿ ಫಸ್ಟ್ ಮೊದಲನೇ ಒಂದು ಸ್ಟೆಪ್ ಅಂದರೆ ಮೊದಲನೇ ಒಂದು ಬೆಟ್ಟದಲ್ಲಿ ನಿಮಗೆ ಒಂದು ದೇವಸ್ಥಾನ ಕಂಡು ಬರುತ್ತೆ. ಈ ದೇವಸ್ಥಾನ ಕೂಡ ಬಹಳ ವಿಶೇಷವಾಗಿತ್ತು. ನೋಡ್ಬೋದು ಗುಹೆ ಒಳಗೆ ಯಾವ ರೀತಿಯಲ್ಲಿ ದೇವರುಗಳನ್ನ ಹೇಗೆ ಪೂಜೆ ಮಾಡ್ತಾರೆ ಅಂತೇಳಿ ತುಂಬ ಚೆನ್ನಾಗಿತ್ತು. ನಾನು ಹಾಗೆ ನೋಡಿಕೊಂಡು ಇದೇ ದೇವಸ್ಥಾನ ಅಂದ್ಕೊಂಡು ಫಸ್ಟು ಮುಗೀತೇನೋ ಅಂದ್ಕೊಂಡೆ. ನೋಡಿ ಇಲ್ಲಿ ಒಂದು ಶಿವಲಿಂಗ ಇದೆ, ಆದರೆ ಇನ್ನೂ ಮೇಲೆ ಹೋಗಬೇಕು ಅಂತಂದರು. ನಾವು ಮತ್ತೆ ಮುಂದೆ ಹತ್ತಿದ್ವಿ. 2 ಕಡೆಯಿಂದನೂ ನೀವು ಹೋಗ್ಬೋದು. ಈ ಕಡೆಯಿಂದ ಫುಲ್ ಮೆಟ್ಲು ಹತ್ಕೊಂಡು ಹೋಗ್ಬೋದು, ಆ ಕಡೆಯಿಂದನೂ ಇದೆ. ಸ್ವಲ್ಪ ಈ ಕಡೆ ಸ್ವಲ್ಪ ಸುಲಭ ಇದೆ ಅಂಥೇಳಿ ನಾನು ಈ ಸೈಡಿಂದ ಹೋದೆ, ಆ ಕಡೆಯಿಂದನೂ ಹೋಗ್ಬೋದು. ಸೊ ನೋಡಿ ಈ ಕಡೆ ನೀವು ಈ ಬೆಟ್ಟದ ಮೇಲೆ ಬಂದಾಗ ನಿಮಗೆ ಕಂಡು ಬರುವುದೇ ಒಂದು ಆಕರ್ಷಕವಾದ ದೃಶ್ಯ. ಈಗ ನಾವೇನು ಹತ್ತಿದ್ದೀವಿ ಇದು ಒಂದು ಬೆಟ್ಟ. ಅದೇ ನೀವು ಆಪೋಸಿಟಲ್ಲಿ ನೋಡೋದು ಒಂದು ಗುಹೆ ಏನಿದೆ, 2 ಬೆಟ್ಟಗಳಲ್ಲಿ ಕಾಣೋದು ನಿಮಗೆ 2 ಪಾರ್ಟಾಗಿ ಕಾಣಿಸುತ್ತೆ ನೋಡಿ. ಈ ಕಡೆ 2 ಗುಹೆಗಳು ಕಾಣುತ್ತೆ, 2 ಬೆಟ್ಟಗಳು ಕಾಣುತ್ತೆ ನಿಮಗೆ. ನೋಡಿ ಎಷ್ಟು ಚೆನ್ನಾಗಿದೆ ಬೆಟ್ಟ. ಅಲ್ಲಿಂದ ನಿಮ್ಗೆ ನೋಡ್ತಾ ಇದ್ರೆ ನಾವು ಮೊದಲು ಹೋಗಿ ಬಂದಿದ್ದು ಈ ಕಡೆ, ಈಗ ಎಲ್ಲಿ ನೋಡ್ತಾ ಇದ್ದೀರಿ ಅಲ್ಲಿಗೆ ಹೋಗಿ ಬಂದ್ವಿ. ಫುಲ್ ಮೇಲೆ ಹತ್ತಿ ಈ ಕಡೆ ಬಂದು ಕೆಳಗಡೆ ಇಳಿದು ಬಂದಿದ್ದು ನಾವು. ಬಟ್ ಅಲ್ಲಿ ಹೋದಾಗ ನಿಮ್ಗೆ 2 ಬೆಟ್ಟ ಅನಿಸೋದೇ ಇಲ್ಲ. ಈ ಬೆಟ್ಟಕ್ಕೆ ಬಂದು ನೋಡಿದಾಗಲೇ ನಿಮಗೆ 2 ಬೆಟ್ಟ ಅನಿಸೋದು. ಸೊ ಮತ್ತೆ ಮೇಲೆ ಹೋಗಬೇಕು. ಮೇಲೆ ಹೋದರೆ ಜೈನರ ಒಂದು 4-5 ವಿಗ್ರಹಗಳನ್ನ ದೇವಸ್ಥಾನವಾಗಿ ಮಾಡಿ ಅವರು ಇಟ್ಟಿದ್ದಾರೆ. ಎಲ್ಲ ಕ್ಲೋಸ್ ಮಾಡಿದ್ದಾರೆ, ಅಂದರೆ ಎಲ್ಲ ಗ್ರಿಲ್ಸಲ್ಲಿ ಕ್ಲೋಸ್ ಮಾಡಿರ್ತಾರೆ. ಒಳಗಡೆ ಹೋಗೋಂಗಿಲ್ಲ, ಬಟ್ ಎಲ್ಲ ದೇವರು ಕಾಣಿಸುತ್ತೆ. ಯಾವುದೇ ಪುರೋಹಿತರುಗಳಿರಲಿಲ್ಲ. ನಾವು ಮಾಮೂಲಿ ಹೋಗಿ ದೇವ್ರು ನೋಡಿಕೊಂಡು ಬರ್ಬೋದು. ಈ ಒಂದು ಗುಹೆ ಬಂದು 5:30ಗೆ ಕ್ಲೋಸ್ ಆಗುತ್ತಂತೆ. ನಾವು ಗುಹೆಗೆ ಬಂದಾಗ 5 ಗಂಟೆ ಆಗಿತ್ತು. ಸೊ ಒಳಗಡೆ ಎಂಟ್ರಿ ನಿಮಗೆ 5:30 ಕ್ಲೋಸ್ ಆಗುತ್ತೆ. ಮುಗಿಸ್ಕೊಂಡು ನೀವು 6:30 ಒಳಗಡೆ 6 ಗಂಟೆ 6:30 ಒಳಗೆ ಹೊರಗಡೆ ಬರ್ಬೋದು. ನೋಡಿ ಇದು ಒಂದು ದೇವ್ರದ್ದು, ಎಲ್ಲ ಜೈನರ ದೇವರೇ ನಿಮಗೆ ಇಲ್ಲಿ ಕಂಡು ಬರೋದು ಇದೆ ಈ ಒಂದು ಗುಹೆಯಲ್ಲಿ. ಅಷ್ಟು ಮೇಲೆ ನಿಮಗೆ ಇಷ್ಟೊಂದು ಅವರು ಮಾಡಿದ್ದಾರೆ ಅಂತಂದರೆ ತುಂಬ ವಿಶೇಷ ಅನಿಸುತ್ತೆ ನಿಮಗೆ.
ಆ ಬೆಟ್ಟದ ಮೇಲೆ ಈ ರೀತಿಯಲ್ಲಿ ಅವರು ದೇವಸ್ಥಾನಗಳನ್ನ ನಿರ್ಮಾಣ ಮಾಡಿದ್ದಾರೆ ಅಂತಂದರೆ ಭಾಳ ಅದ್ಭುತ ಅನ್ಬೋದು. ನೋಡಿ, ಇದು ಮೇಯ್ನ್ ದೇವರು. ಎಲ್ಲ ಈ ರೀತಿ ಕ್ಲೋಸ್ ಮಾಡಿದ್ದಾರೆ. ಸೊ ಯಾರೇ ಬಂದರೂ ದೇವ್ರು ಕಾಣುತ್ತೆ, ಒಳಗಡೆ ಹೋಗುವಾಗಿಲ್ಲ ಅಷ್ಟೇ. ಸೊ ನೋಡಿ, ಈಗ ನೋಡ್ಬೋದು ನೀವು ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಂತೇಳಿ. ಉದಯಗಿರಿ, ಖಂಡಗಿರಿ ಕೇವ್ಸ್ 2. ಸೊ ನಾವು ನೋಡ್ಕೊಂಡ್ವಿ. ಅಲ್ಲಿಂದ ಮುಗಿಸ್ಕೊಂಡು ನಾವು ಮತ್ತೊಂದು ಸ್ಥಳಕ್ಕೆ ಬಂದ್ವಿ. ಲಿಂಗರಾಜ್ ಟೆಂಪಲ್ ಕಡೆ ನಾವು ಬಂದ್ವಿ. ಶಿವನಿಗೆ ಅರ್ಪಿತವಾದ ಹಿಂದೂ ದೇವಾಲಯವಾಗಿದ್ದು ಈ ಲಿಂಗರಾಜ್ ದೇವಸ್ಥಾನ ಏನಿದೆ ಇದು ಒಡಿಸ್ಸಾ ರಾಜ್ಯದ ರಾಜಧಾನಿಯಾದ ಭುವನೇಶ್ವರ್ನಲ್ಲಿರುವ ಅತ್ಯಂತ ಹಳೆಯ ದೇವಾಲಯದಲ್ಲಿ ಒಂದಾಗಿದೆ. ಈ ದೇವಾಲಯವು ಕಳಿಂಗ ವಾಸ್ತುಶಿಲ್ಪದ ಶ್ರೇಷ್ಠತೆಯನ್ನು ಪ್ರತಿನಿಧಿಸುತ್ತದೆ. ಈ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂದರೆ ಇಲ್ಲಿ ಭುವನೇಶ್ವರ್ನ ತುಂಬ ಪ್ರಸಿದ್ಧವಾದ ದೇವಸ್ಥಾನ. ನೋಡೋಕೆ ಮಾತ್ರ ತುಂಬ ಚೆನ್ನಾಗಿದೆ, ದೊಡ್ಡ ದೇವಸ್ಥಾನ. ಒಳಗಡೆ ಅಂತೂ ನಿಮಗೆ ಹೇಳೋಕ್ಕಾಗಲ್ಲ ಎಷ್ಟು ದೇವರುಗಳಿದೆ ಅಂದರೆ ಎಲ್ಲ ಪಾತಾಳ ಥರ ಒಳಗಡೆ ನೋಡಬೇಕು ದೇವರುಗಳು. ಸುಮಾರು ನಿಮಗೆ ದೇವರುಗಳು ಕಂಡು ಬರುತ್ತೆ. ದರ್ಶನ ಕೂಡ ಬಹಳ ಚೆನ್ನಾಗಾಯಿತು. ನಾವು ನೈಟು ಸುಮಾರು ಒಂದು 7 ಗಂಟೆಗೆ ಹೋಗಿದ್ವಿ ದೇವಸ್ಥಾನಕ್ಕೆ. ಇಲ್ಲೂ ಕೂಡ ಕ್ಯಾಮ್ರಾ ಅಲೋ ಇಲ್ಲ, ಹೊರಗಡೆನೇ ಮೊಬೈಲ್ನ ಇಟ್ಟು ನಾವು ದೇವಸ್ಥಾನದ ಒಳಗಡೆ ಹೋಗಬೇಕು. ಸೊ ನಾವು ಹಾಗೆ ಹೊರಗಡೆ ಮೊಬೈಲ್ನ ಇಟ್ಟು ದೇವಸ್ಥಾನದ ಒಳಗಡೆ ಹೋದ್ವಿ. ತುಂಬ ಚೆನ್ನಾಗಿತ್ತು ದೇವಸ್ಥಾನ. ತುಂಬ ಹೇಳಬೇಕು ಅಂದರೆ ತುಂಬ ದೊಡ್ಡ ದೇವಸ್ಥಾನ. ಭುವನೇಶ್ವರ್ನಲ್ಲೇ ಟಾಪ್ ದೇವಸ್ಥಾನ ಇದು. ಈ ದೇವಸ್ಥಾನ ಯಾರೂ ಮಿಸ್ ಆಗಲ್ಲ ಬಂದರೆ. ಸೊ ಹಾಗಾಗಿ ನಾವು ಈ ದೇವಸ್ಥಾನ ದರ್ಶನ ಮಾಡ್ಕೊಂಡ್ವಿ. ಒಳಗಡೆ ಎಲ್ಲ ಮಾಡಿ ಬರೋತ್ತಿಗೆ ಸುಮಾರು ಒಂದು 1 ಅವರೇ ಹಿಡೀತು ನಮಗೆ. ಒಳಗಡೆ ಎಲ್ಲ ದೇವ್ರುಗಳನ್ನೆಲ್ಲ ನೋಡ್ಕೊಂಡು ನಾವು ಬರೋ ಅಷ್ಟರಲ್ಲಿ ಹೊರಗಡೆನೇ ಕ್ಯಾಮ್ರಾ ಇಟ್ಟು ಒಳಗಡೆ ಹೋಗಿದ್ವಿ. ಸೊ ಮತ್ತೆ ಬಂದು ಕ್ಯಾಮ್ರಾ ತೊಗೊಂಡು ಹೊರಗಡೆ ಬಂದಿದ್ದು. ಅಲ್ಲಿ ಫೋಟೋಗೆ ತೊಗೊಳೋಕ್ಕೆ, ವಿಡಿಯೋ ಮಾಡ್ಕೊಳ್ಳೋಕ್ಕೆ ಅಂತಲೇ ಒಂದು ಪಾಯಿಂಟ್ ಮಾಡಿದ್ದಾರೆ. ಸೊ ಅಲ್ಲಿಗೆ ಹೋಗ್ತೀವಿ, ಅಲ್ಲಿ ವಿಡಿಯೋ ಮಾಡ್ಕೊಂಡು ಆಮೇಲೆ ಹೋಗೋದು ಅಂತೇಳಿ ಫಸ್ಟು ದೇವ್ರ ದರ್ಶನ ಮಾಡ್ಕೊಂಬರೋಣ ಅಂತೇಳಿ ಒಳಗೆ ಹೋದ್ವಿ. ಸೊ ಇದೇ ನಿಮಗೆ ಲಿಂಗರಾಜ್ ದೇವಸ್ಥಾನದ ಮೇಯ್ನ್ ಎಂಟ್ರೆನ್ಸ್ ಇದು, ಗೋಪುರ. ಸೊ ಈಗ ನಾನು ಹೇಳಿದ್ನಲ್ಲ ಆ ಸ್ಥಳಕ್ಕೆ ಬರ್ತಾಯಿದ್ದೀವಿ. ದರ್ಶನ ಆದಮೇಲೆ ಇಲ್ಲಿ ಮೇಲೆ ಹೋದರೆ ನಿಮಗೆ ಇದು ಕಾಣುತ್ತೆ. ಸೊ ನಾವು ಇಲ್ಲಿ ಮುಗಿಸ್ಕೊಂಡು ಇಲ್ಲೇ ಸ್ಟೇ ಆದ್ವಿ ನೈಟು. ಸೊ ಬೆಳಗ್ಗೆ ಮುಂದಿನ ಸ್ಥಳಕ್ಕೆ ಹೋಗೋಣ ಅಂಥೇಳಿ. ಎಲ್ರಿಗೂ ನನ್ನ ವೀಡಿಯೋಸ್ಗಳು ಇಷ್ಟ ಆಗ್ತಿದೆ ಅಂತ ಭಾವಿಸ್ತೀನಿ. ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ. ಸೊ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲೇ ಸಿಗ್ತೀನಿ. ಎಲ್ರಿಗೂ ಬಾಯ್, ಟೇಕ್ ಕೇರ್.